ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿಸಿ ವಿರುದ್ಧ ಸಂಜು ಸ್ಯಾಮ್ಸನ್ ಸಿಡಿಲಬ್ಬರ. ಸಿಎಸ್ಕೆಗೆ ಭರ್ಜರಿ ಜಯ. ದೆಹಲಿನ ಮನೆಗೆ ಕಳಿಸಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇಂಡಿಯನ್ ಪ್ರೀಮಿಯರ್ ಲೀಗ್ ನ 48ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಭರ್ಜರಿಯಾಗಿ ಜಯವನ್ನ ಸಾಧಿಸಿದೆ. ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಮೊದಲು ಬ್ಯಾಟಿಂಗ್ ಮಾಡುವಂತ ಆಯ್ಕೆಯನ್ನ ಮಾಡಿಕೊಂಡರು. ಅದರಂತೆ ಮೊದಲು ಬ್ಯಾಟ್ ಮಾಡಿದಂತ ಡಿಸಿ ಪಡೆಯಿಂದ ನಿರೀಕ್ಷಿತ ಪ್ರದರ್ಶನ ಕೂಡ ಮೂಡಿ ಬಂದಿರಲಿಲ್ಲ. ಆರಂಭಿಕ ಆಟಗಾರ ಕೆಎಲ್ ರಾಹುಲ್ 12 ರನ್, ಜೊತೆಗೆ ಪತುಮ್ ನಿಶಾಂಕ 19 ರನ್ ಮಾಡಿ 36 ರನ್ ಆಗುವಷ್ಟರಲ್ಲಿ ಈ ಇಬ್ಬರು ಕೂಡ ತಮ್ಮ ಅಮೂಲ್ಯವಾದ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆ ಬಳಿಕ ಬಂದಂತ ನಿತೇಶ್ ರಾಣಾ ಕಲಿ ಹಾಕಿದ್ದು ಕೇವಲ 15 ರನ್ಗಳು ಮಾತ್ರ. ಇನ್ನು ಭರವಸೆ ಮೂಡಿಸಿದಂತ ಕರುಣ್ ನಾಯರ್ 13 ರನ್ ಅನ್ನ ಮಾಡಿ ಔಟ್ ಆದ್ರೆ, ಮತ್ತೊಂದ್ ಕಡೆ ನಾಯಕ ಅಕ್ಷರ್ ಪಟೇಲ್ ಕೇವಲ 2 ರನ್ ಅನ್ನ ಮಾಡಿ ಔಟ್ ಆಗ್ತಾರೆ. ಈ ಹಂತದಲ್ಲಿ ಜೊತೆಗೂಡಿದಂತ ಕ್ರಿಸ್ಟನ್ ಸ್ಟಬ್ಸ್ 38 ರನ್ ಮಾಡ್ತಾರೆ. ಜೊತೆಗೆ ಸಮೀರ್ ರಿಜ್ವಿ 48 ರನ್ ಅನ್ನು ಮಾಡಿ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಆಸರೆಯಾಗಿ ನಿಂತರು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಅನ್ನು ಕಳ್ಕೊಂಡು 155 ರನ್ ಅನ್ನು ಗಳಿಸಲು ಮಾತ್ರ ಸಾಧ್ಯವಾಯಿತು. ಇನ್ನು ಚೆನ್ನೈ ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡಿದ್ರೆ, ನೂರ್ ಅಹಮದ್ ಅವರು 3 ಓವರ್ ಬೌಲಿಂಗ್ ಮಾಡಿ 2 ವಿಕೆಟ್ ಅನ್ನು ಕಿತ್ತು ಡಿಸಿ ತಂಡದ ರನ್ ಓಟಕ್ಕೆ ಕಡಿವಾಣ ಹಾಕಿದ್ರು. ಸಂಜು ಸ್ಯಾಮ್ಸನ್ ಸಿಡಿಲಬ್ಬರ. ಈ ಸುಲಭ ಗುರಿ ಬೆನ್ನತ್ತಿದ ಸಿಎಸ್ಕೆ ತಂಡ ಕೂಡ ಉತ್ತಮ ಆರಂಭವನ್ನ ಪಡೆದಿರಲಿಲ್ಲ. ಆರಂಭಿಕ ದಾಂಡಿಗ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಕೇವಲ 6 ರನ್ ಅನ್ನು ಗಳಿಸಿ ಔಟ್ ಆದ್ರೆ, ಆ ಬಳಿಕ ಬಂದಂತ ಊರ್ವಿಲ್ ಪಟೇಲ್ 17 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಆದ್ರೆ ಮತ್ತೊಂದು ಕಡೆ ಜವಾಬ್ದಾರಿಯುತ ಆಟವನ್ನ ಆಡಿದಂತ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಕಟ್ಟುವ ಜವಾಬ್ದಾರಿಯನ್ನ ಹೆಗಲ ಮೇಲಿರಿಸಿಕೊಂಡ್ರು. ಅದರಂತೆ ಆರಂಭದಲ್ಲಿ ಎಚ್ಚರಿಕೆಯ ಬ್ಯಾಟಿಂಗ್ಗೆ ಒತ್ತು ನೀಡಿದಂತ ಸಂಜು ಪವರ್ ಪ್ಲೇ ಮುಗಿತಾ ಇದ್ದಂತೆ ಸಿಡಿಲಬ್ಬರ ಶುರು ಮಾಡಿದ್ರು. ಪರಿಣಾಮ ಸಂಜು ಸ್ಯಾಮ್ಸನ್ ಬ್ಯಾಟ್ ನಿಂದ 32 ಎಸೆತದಲ್ಲಿ ಅರ್ಧ ಶತಕ ಕೂಡ ಮೂಡಿ ಬಂತು. ಹಾಫ್ ಸೆಂಚುರಿ ಬಳಿಕ ಕೂಡ ಬಿರುಸಿನ ಬ್ಯಾಟಿಂಗ್ ಮುಂದುವರಿಸಿದಂತ ಸಂಜು ಸ್ಯಾಮ್ಸನ್ ಯುವ ದಾಂಡಿಗ ಕಾರ್ತಿಕ್ ಶರ್ಮಾ ಜೊತೆಗೂಡಿ ಶತಕದ ಜೊತೆಯಾಟವನ್ನು ಕೂಡ ಆಡಿದ್ರು. ಅಂತಿಮವಾಗಿ ಸಂಜು ಸ್ಯಾಮ್ಸನ್ 52 ಎಸೆತದಲ್ಲಿ 6 ಅಮೋಘ ಸಿಕ್ಸರ್ ಮತ್ತು 7 ಬೌಂಡ್ರಿಗಳ ನೆರವಿನಿಂದ 87 ರನ್ ಬಾರಿಸಿದ್ರು. ಮತ್ತೊಂದು ಕಡೆ ಕಾರ್ತಿಕ್ ಜೊತೆ 3ನೇ ಅರ್ಧ ಶತಕ ಬಾರಿಸುವಂತ ಅವಕಾಶ ಕೂಡ ಇತ್ತು. ಇನ್ನು ಶರ್ಮಾ 41 ರನ್ಗಳ ಕೊಡುಗೆ ನೀಡಿದ್ರು. ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 13.3 ಓವರ್ಗಳಲ್ಲಿ 159 ರನ್ ಬಾರಿಸಿ 8 ವಿಕೆಟ್ಗಳ ಭರ್ಜರಿಯಾದ ಗೆಲುವನ್ನ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಸಿಎಸ್ಕೆ ತಂಡವು 10 ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೇರಿದೆ. ಜೊತೆಗೆ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದಂತ ಸಂಜು ಸ್ಯಾಮ್ಸನ್ ತಮ್ಮ ಅಮೋಘ ಆಟದಿಂದ ಪಂದ್ಯ ಶ್ರೇಷ್ಠ ಪುರಸ್ಕಾರವನ್ನು ಕೂಡ ಪಡೆದ್ರು. ಇನ್ನು ಸಿಎಸ್ಕೆ ವಿರುದ್ಧ ಹೀನಾಯವಾಗಿ ಸೋತು ತಾನು ಆಡಿರುವ 10 ಪಂದ್ಯದಲ್ಲಿ ಕೇವಲ 4 ಪಂದ್ಯವನ್ನು ಗೆದ್ದು 8 ಅಂಕದೊಂದಿಗೆ 7ನೇ ಸ್ಥಾನದಲ್ಲಿದ್ದು, ಇನ್ನುಳಿದ 4 ಪಂದ್ಯದಲ್ಲಿ 4 ಪಂದ್ಯವನ್ನ ಗೆದ್ದರೂ ಕೂಡ ಡಿಸಿ ತಂಡ IPL ನ ಪ್ಲೇ ಆಫ್ ತಲುಪುವುದು ಬಹುತೇಕ ಕಷ್ಟವಾಗಿದೆ. ಹೀಗಾಗಿ ಸಿಎಸ್ಕೆ ಈಗ ಡಿಸಿ ತಂಡವನ್ನ ಸೋಲಿಸುವ ಮೂಲಕ ನೇರವಾಗಿ ಡಿಸಿ ತಂಡವನ್ನ IPL ನಿಂದ ಮನೆಗೆ ಕಳಿಸಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.